ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ತಹಸೀಲ್ದಾರ್ ರವೀಂದ್ರ ಹಾದಿಮನಿ ಹಾಗೂ ತಾಲೂಕು ಪಂಚಾಯಿತಿ ಇಒ ಸಂತೋಷ್ ಹೂಲಿ, ಉಪ ತಹಸೀಲ್ದಾರ್ ಆರ್ಎಸ್ ನೇಸರ್ಗಿ ನೇತೃತ್ವದಲ್ಲಿ ಮಳೆಗಾಲದಲ್ಲಿ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ, ತಾಲೂಕಿನಲ್ಲಿ ಸಂಭವಿಸಬಹುದಾದ ಅನಾಹುತಗಳ ಬಗ್ಗೆ ಎಲ್ಲ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಜಾಗೃತಿ ವಹಿಸುವಂತೆ ಸೂಚನೆ ಕೊಡಲಾಗಿದೆ. ಈ ಸಂದರ್ಭದಲ್ಲಿ ಕಿತ್ತೂರು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ರೈಲ್ವೆ ಇಲಾಖೆ ಪರಿಹಾರದ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಮನವಿ ಸಲ್ಲಿಸಲಾಗಿದೆ. ಸೈಂಟಿಫಿಕ್ ಆಗಿ ಇವತ್ತಿನ ಮಾರ್ಕೆಟ್ ರೇಟಿಗೆ ಅನುಗುಣವಾಗಿ ಅವ್ರು ಕೊಡುವಂಥ ಮಾಡಿ ಕೂಡ ಒಂದು ಸ್ವಲ್ಪ ಜನ ಅದರಲ್ಲಿ ನಮ್ಮ ಅಲ್ಲಿ 45 ಮಾಡ್ಯಾರು, ಈಗ 35 ಮಾಡ್ಯಾರು. ಅವು ಆಗಿದ್ದಾಗನ ಒಬ್ಬರು ಲೀಗಲ್ ಆಗಿ ಒಬ್ಬರು ಕನ್ಸಲ್ಟ್ ಮಾಡೀನಿ, ಅವ್ರು ಬೇಕಾದ ಮಾಡಿದೆ. ನಮ್ಮ ಕೋರ್ಟ್ ರೀತಿ ಕಟ್ಟೀನಿ ಕನ್ಸಲ್ಟ್ ತೊಗೊಳಕ್ಕೆ ಬಂದು ಯಾಕಂದ್ರೆ ಆರ್ಬಿಟ್ರೇಟ್ಗೆ ಹೋಗೋಕೆ ಆಗಲ್ಲ. ಅದನ್ನು ನೋಡೋಣ, ಇನ್ನೂ ಸ್ವಲ್ಪ ಕನ್ಸಲ್ಟ್ ಮಾಡೋದು ಒಂದು ಕಡೆ ಮಂದಿ ಬರ್ತಾವೆ ಅಂತಂದ್ರೆ ಅವ್ರು ಬಂದಾಗ ನಮ್ಮ ಇಂಡಸ್ಟ್ರಿಯಲ್ ರೈತರು ಅವ್ರ ಹತ್ರ ನೆಕ್ಸ್ಟ್ ಅದು ಸ್ಪೆಷಲ್ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ತಾರೆ, ಅವ್ರು ಬರ್ತಾರೆ ಅಂತಿದ್ರು. ಯಾರು ಬರಲಿಲ್ಲ, ಬೇಡ ನೆಕ್ಸ್ಟ್ ವೀಕ್ ನಾನು ಹೋಗ್ಬೋದು. ತೊಂದರೆ ಇಲ್ಲ. ನಮಗೇನು ಒಟ್ಟು ಉದ್ದೇಶ ಎಷ್ಟು ಅಕ್ವೈರ್ ಮಾಡ್ತಾರೋ ಸ್ವಲ್ಪ ಹೆಚ್ಚಿನ ಎಕರೆ ಮೇಡ್ರಿ ಗುಂಟೆ ಮೇಲೆ ಏನು ಸ್ಕ್ವೇರ್ ಫುಟ್ ಮಾಡ್ಕೋದೆ, ಆ ಪ್ರಶ್ನೆ ಇಲ್ಲ. ರೈತರಿಗೆ ಹೆಚ್ಚಿನ ಈ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಕಂದಾಯ ಇಲಾಖೆ ವತಿಯಿಂದ ಲ್ಯಾಪ್ಟಾಪ್ಗಳನ್ನು ವಿತರಣೆ ಮಾಡಲಾಗಿದೆ. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಬಾಬಾ ಸಾಹೇಬ್ ಪಾಟೀಲ್ ಮಾತನಾಡಿದರು. ಸಣ್ಣ ಪುಟ್ಟ ಸ್ವಲ್ಪ ಸೀರೀಸ್ ನಾಲ್ಕು ಸ್ವಲ್ಪ ಇವಾಗ ಡಿಸ್ಟರ್ಬ್ ಆಗಿತ್ತು ರೋಡ್ವೇಸ್ಗೆ. ಅದಲ್ಲ ಮತ್ತು ಏನೇನು ನಮ್ಮ ಗಮನಕ್ಕೆ ತಂದಿದ್ದಾರೆ ಲಾಸ್ಟ್ ಟೈಮ್ 90% ರಿಸಲ್ಟ್ ಬರುವಂಥ ಮಾಡಿದ್ರು. ಮತ್ತು ಈ ವರ್ಷ ಕೂಡ ನಾವು ಏನು ಫೇಸ್ ಮಾಡುವಂಥವು ನಾವು ಮೊದಲ ಪ್ರಿಕಾಷನರಿಯಾಗಿ ಮಾಡಿದ್ರೆ ಇನ್ನೂ ಸರಳ ರೀತಿಯಿಂದ ಹೋಗ್ತೇವೆ ಅನ್ನುವಂಥ ಭಾವನೆಯಿಂದ ಎಲ್ಲರಿಗೂ ಕೋಆರ್ಡಿನೇಷನ್ ಮಾಡ್ಕೊಂಡು ತಮ್ಮ ಅಭಿಪ್ರಾಯಗಳನ್ನ ಮಾಡಿ ತಹಸೀಲ್ದಾರಿಗೆ ಅದು ಇವಾಗ ಅದು ಹೇಳಿದ್ರೆ ಅನುಕೂಲ ಆಗ್ತೈತಿ ಮತ್ತು ಸರಳವಾಗಿ ಅದು ಮ್ಯಾನೇಜ್ ಆಗ್ತೈತೆ ಅನ್ನುವಂಥ ದೃಷ್ಟಿಯಿಂದ ಹೇಳಿದೆವು. ಅದಕ್ಕೆ ಶ್ರೀ ಮಾತನಾಡಿದ ಶಾಸಕರಾಗಿರ್ತಕ್ಕಂಥ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಸಿಕ್ಕವ್ರೆ, ಈಗ ಮಳೆಗಾಲ ಬೇರೆ ಹತ್ರ ಆಗಿದೆ. ಈಗ ಮುಂಜಾಗ್ರತಾ ಕ್ರಮಗಳು ಅಧಿಕಾರಿಗಳು ಸಭೆ ನಡೆಸಿದ್ದಾರೆ ಸರ್, ಏನೇನು ಕ್ರಮ ಅಂದರೆ ಯೂಶ್ವಲಿ ವಾಡಿಕೆಗಿಂತ ಸ್ವಲ್ಪ ಆನ್ ಎನ್ ಎವರೇಜ್ ಅಬವ್ ಎವರೇಜ್ ಐತಿ ರೇನ್ಫಾಲ್ ಮೆಟೀರಿಯಾಲಜಿಕಲ್ ರಿಪೋರ್ಟ್ಗಳ ಪ್ರಕಾರ. ಅದಕ್ಕೆ ಅನುಗುಣವಾಗಿ ನಾವು ಕೂಡ ತಾಲೂಕು ಆಡಳಿತದವರು ಎಲ್ಲ ಪಂಚಾಯತಿಯ ಪಿ ಡಿ ಒಗಳಾಯಿತು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸಮ್ ಡಿಸಾಸ್ಟರ್ ಏನಾದರೂ ಪ್ರಿಕಾಷನರಿ ಮೆಜರ್ ತೊಗೊಂಡು ನಿಂದಿರ್ಬೇಕಾದ್ರೆ. ಈಗ ಹಸಿಮೆಣಸಿನಕಾಯಿದು ಒಂದು ರೀತಿ ಸಾಕಷ್ಟು ನಾಶ ಆಗಿದೆ ಸರ್. ಮಳೆಗಾಲಕ್ಕೆ ಸಾಕಷ್ಟು ಹಸಿಮೆಣಸಿನಕಾಯಿ ರೈತರುಗಳಿಗೆ ಏನಾದ್ರು ಬೆಳೆ ಪರಿಹಾರಕ್ಕಿಂತವರೆಗೂ ಏನೂ ಇದಾಗಿಲ್ಲ ಸರ್. ಹಾಗೆ ವಿಶೇಷ ಕಾಳಜಿ ವಹಿಸ್ತೀರಾ ಸರ್? ಇನ್ನು ಪತ್ರ ಬರೀತೀರಾ ಲೆಕ್ಕಕ್ಕೆ? ಡೆಫಿನೆಟಾಗಿ ರೈತರ ಪರ ಏನೇ ಇದ್ರೂ ಬರಿತಾನೆ. ಯಾಕಂದ್ರೆ ಬೇಸಿಕಲಿ ಅದು ನಮ್ಗೆ ಗೊತ್ತೈತಿ ಯಾವ್ದು ಏನೈತೆ ಅನ್ನೋದು. ಡೆಫಿನೆಟ್ಲಿ ಈಗ ಸ್ವಲ್ಪ ಕ್ರಾಪು ಏರಿಯಾನು ಹೆಚ್ಚು ಬಂತು ಈ ಸಲ, ಅದ್ರ ಜೋಡಿ ಕ್ರಾಪು ಈಲ್ಡು ಸರಿ ಬಂತು. ಹೀಗಾಗಿ ಪ್ರೈಸ್ ಡ್ರಾಸ್ಟಿಕಲಿ ಡೌನ್ ಆಯಿತು. ಅಟ್ಲೀಸ್ಟ್ ರೈತರಿಗೆ ಅವ್ರು ಹಾಕಿದಂಥ ಎಕ್ಸ್ಪೆನ್ಸಸ್ ಥರ ಹೊರಗೆ ಬರುವಂಥದ್ದನ್ನ ದೃಷ್ಟಿಯಲ್ಲಿ ಏನಾರು ಸರ್ಕಾರ ಮಾಡ್ರಂತ ಬರಿತೀವಿ, ಏನು ತೊಂದರೆ ಇಲ್ಲ. ತಾಲೂಕಿನ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.